ಮುಂಚೆ ನಿಷ್ಕ್ರಿಯವಾಗಿದ್ದ ಆಡಳಿತ ಯಂತ್ರ ಈಗ ದೆಹಲಿಗೆ ಸ್ಥಳಾಂತರಗೊಂಡ ಆಡಳಿತ ಯಂತ್ರ. ಮುಂಚೆನೂ ಏನು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ರು ಅಂತ ಹೇಳುವ ಸಾಧ್ಯತೆಗಳು ಕಡಿಮೆ ಇದ್ದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದರೆ ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತರು, ಅತಿಥಿ ಉಪನ್ಯಾಸಕರು, KSRTC ನೌಕರರು ಚಳವಳಿ ದಾರಿಯನ್ನು ಯಾಕೆ ಹಿಡಿತಾಯಿದ್ರು? ಅವ್ರಿಗೆ ಸ್ಪಂದಿಸ್ತಿಲ್ಲ ಅಂತಲೇ ಚಳವಳಿ ದಾರಿಯನ್ನು ಹಿಡಿದಿದ್ದು. ಇವರಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನಸ್ಥಿತಿ ಇದ್ದರೆ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ ಯಾಕೆ 2ನೇ ಸ್ಥಾನದಲ್ಲಿರ್ತಿತ್ತು? ಆಡಳಿತಕ್ಕೆ ಬರೋದಕ್ಕೆ ಮುಂಚೆ ಹೇಳಿದ್ದೇನು? ಭ್ರಷ್ಟಾಚಾರ ರಹಿತ ಆಡಳಿತ. ಈಗ 60% ಕರಪ್ಷನ್. ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಭ್ರಷ್ಟಾಚಾರ ರಹಿತ ಆಡಳಿತ, ಈಗ 60% ಕಮಿಷನ್. ಎಲ್ಲಿದೆ ಭ್ರಷ್ಟಾಚಾರ ರಹಿತ ಆಡಳಿತ? ಯಾವುದಾದ್ರೂ ಇಲಾಖೆಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಸೇವೆ ಕೊಡ್ತಿರೋ, ಸರ್ವಿಸ್ ಕೊಡ್ತಿರೋ ಉದಾಹರಣೆ ಇದೆಯಾ? ನಾನು ಲಂಚ ಮುಟ್ಟಿಲ್ಲ, ಲಂಚ ಮುಟ್ಟಲ್ಲ ಅನ್ನುವಂಥ ಒಂದು ಹೆಗ್ಗಳಿಕೆ ಎದೆ ತಟ್ಕೊಂಡು ಹೇಳುವ ಸ್ಥಿತಿಯಲ್ಲಿ ಯಾರು ಸಚಿವರಿದ್ದಾರಾ? ಮುಖ್ಯಮಂತ್ರಿಗಳೇ ಇಲ್ಲ, ಇನ್ಯಾರು ಇರ್ತಾರೆ? 8,000 ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಕೇಳೋರು ಯಾರಿದ್ದಾರೆ? ಗ್ರಾಮೀಣಾಭಿವೃದ್ಧಿ ಸಚಿವರು ಬ್ಯುಸಿ ವಿತ್ ಅದರ್ ಥಿಂಗ್ಸ್, ಅವರು ವ್ಯಸ್ತರಾಗಿದ್ದಾರೆ ಬೇರೆ ಕಾರಣಕ್ಕೆ. ಮೋದಿಯವ್ರನ್ನ ಬೈಯೋದು ಹೆಂಗೆ, BJPಯವ್ರನ್ನ ಟೀಕೆ ಮಾಡೋದು ಹೆಂಗೆ ಅನ್ನೋದ್ರೊಳಗೆ ವ್ಯಸ್ತರಾಗಿದ್ದಾರೆ. ಜನರ ಕುಡಿಯೋ ನೀರು ಇದ್ರೇನು ಬಿಟ್ಟರೇನು, ಅವ್ರು ಬದುಕಿದ್ರೇನು ಸತ್ರೇನು, ಗುಳೆ ಹೋದ್ರೇನು, ಊರಲ್ಲಿದ್ದರೇನು, ಇದು ಅವರ ಮನಸ್ಥಿತಿ. ಹೀಗಿರಬೇಕಾದ್ರೆ ಜನರ ಸಮಸ್ಯೆಯನ್ನು ಕೇಳೋರು ಯಾರಿದ್ದಾರೆ? ಅಕಸ್ಮಾತ್ ಯಾರು ವಿಧಾನಸೌಧಕ್ಕೆ ಜನರ ಸಮಸ್ಯೆ ಹಿಡ್ಕೊಂಡು ಬಂದರೆ ಇಲ್ಲಿ ಅವರಿಗೆ ಯಾವ ಸಚಿವರ ಹತ್ರ ಹೋಗಬೇಕು? ದೆಹಲಿಗೆ ಹೋಗ್ಬೇಕಾ ಜನಸಾಮಾನ್ಯರು? ದೆಹಲಿಗೆ ಹೋದ್ರೂ ಇವ್ರ ಕಿವಿ ಕಣ್ಣು ಎಲ್ಲ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ನನ್ನ ಪಟ್ಟ ಉಳಿಯುತ್ತೋ ಇಲ್ವೋ, ನನಗೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅನ್ನೋ ಚಿಂತೆಯಲ್ಲಿ ಇರ್ತಾರೆ ಹೊರತು ಜನರ ಕಷ್ಟವನ್ನು, ಜನರ ಚಿಂತೆಯನ್ನು ಕೇಳೋದಕ್ಕೆ, ಬಗೆಹರಿಸೋದಕ್ಕೆ ಇವ್ರಿಗೆ ಸಮಯ ಎಲ್ಲಿದೆ? ಮುಂಚೆನೂ ನಿಷ್ಕ್ರಿಯ, ಜನರ ಪಾಲಿಗೆ ಅವ್ರು ಸಕ್ರಿಯವಾಗಿದ್ದದ್ದು ಎಷ್ಟು ಲಾಭ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ಮಾತ್ರ ಸಕ್ರಿಯ. ಬಾಕಿ ಸಮಸ್ಯೆ ಬಗೆಹರಿಸೋದ್ರೊಳಗೆ ಅವಾಗಲೂ ನಿಷ್ಕ್ರಿಯ, ಈಗಲೂ ನಿಷ್ಕ್ರಿಯ. ನಾವು ಆಗ್ರಹಿಸ್ತೇವೆ, ಜನ ನಿಮಗೆ 2023ರಲ್ಲಿ 136 ಸ್ಥಾನವನ್ನು ಗೆಲ್ಲಿಸೋದ್ರ ಮೂಲಕ ನಿಮ್ಗೆ ಅಧಿಕಾರ ಕೊಟ್ಟರು. ನೀವು ಕಿತ್ತಾಡಿ ಅಂತ ಅಧಿಕಾರ ಕೊಡಲಿಲ್ಲ, ಭ್ರಷ್ಟಾಚಾರ ಮಾಡಿ ಅಂತ ಅಧಿಕಾರ ಕೊಡಲಿಲ್ಲ, ಬೆಲೆ ಏರಿಕೆ ಮಾಡಿ ಅಂತ ಅಧಿಕಾರ ಕೊಡಲಿಲ್ಲ. ನಿಮಗೆ ಕೊಟ್ಟ ಅಧಿಕಾರವನ್ನು ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಈಗಲಾದರೂ ಕುರ್ಚಿ ಕಚ್ಚಾಟ ನಿಲ್ಲಿಸಿ, ಜನರ ಸಮಸ್ಯೆ ಕಡೆ ಗಮನ ಕೊಡಿ. ಜನರ ಸಮಸ್ಯೆ ಕಡೆ ಗಮನ ಕೊಡದೇ ಇದ್ದರೆ ಯಾವ ಜನ ನಿಮ್ಮನ್ನು ಕುರ್ಚಿಯಿಂದ ಕೂರಿಸಿದ್ರೋ ಅದೇ ಜನ ಕುರ್ಚಿಯಿಂದಲೂ ಇಳಿಸ್ತಾರೆ ಅನ್ನುವ ಎಚ್ಚರಿಕೆ ಮಾತನ್ನಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 2 ವರ್ಷದಿಂದ ಧಾರಾವಾಹಿ ಥರ ನಿಮ್ಮ ಕುರ್ಚಿ ಜಗಳ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೆ? ಇಲ್ಲ ಅವರೇ ಸಾಯೋವರೆಗೂ ಮುಖ್ಯಮಂತ್ರಿ ಅಂತ ಕೆಲವರು, ಇನ್ನು ಕೆಲವರು ಇಲ್ಲ DK ಶಿವಕುಮಾರ್ ಹಾಗೇ ಆಗ್ತಾರೆ ಅಂತ ಇನ್ನು ಕೆಲವರು, ಮತ್ತು ಕೆಲವರು DK ಶಿವಕುಮಾರ್ ಹಣೆಲೇ ಬರೆದಿಲ್ಲ ಮುಖ್ಯಮಂತ್ರಿ ಆಗೋ ಯೋಗ, ಸಿದ್ದರಾಮಯ್ಯನವ್ರು ಇಳಿದ್ರೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಪರಮೇಶ್ವರ್ ಅವರಿಗೆ ಅವಕಾಶ ಇದೆ ಮತ್ತೊಬ್ಬರು. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೆಲವರು, ಎಲ್ಲರೂ ಸೇರಿ ನನ್ನ ಹೆಸರನ್ನು ಯಾಕೆ ಹೇಳ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಜಗಳದೊಳಗೆ ಸೊರಗ್ತಾ ಇರೋದು ಕರ್ನಾಟಕದ ಜನ. ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲದಂತಾಗಿದೆ.
ಪರಿಹಾರ ಕೊಡುವ ಇಚ್ಛಾಶಕ್ತಿ ಬಹುಮತ ಇದ್ದರೂ ಕಾಂಗ್ರೆಸ್ನವ್ರು ತೋರಿಸ್ತಾ ಇಲ್ಲ. ಇದು ರಿಯಾಲಿಟಿ.